ಏನೇ ಶಬರಿ, ದೇವಿಯ ಪೂಜೆ ಮುಗಿಸಿಕೊಂಡು ಬಂದಿಯಾ? ಹೌದು ಸ್ವಾಮಿ, ದೇವರ ಪೂಜೆ ಮುಗಿಸಿಕೊಂಡು ಆ ತಾಯಿಗೆ ನನ್ನ ಭಕ್ತಿಯಿಂದ ನಮನ ಸಲ್ಲಿಸಿ ಬಂದೆ. ಶಬರಿ, ಆ ದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ಸ್ವಾಮಿ, ನನ್ನ ಗಂಡನ 2 ಕಣ್ಣುಗಳಾದ ನನ್ನ ಮೈದುನರನ್ನ ಚೆನ್ನಾಗಿಟ್ಟು TCH ಮುಗಿಸಿ ಶಿಕ್ಷಕರ ಹುದ್ದೆಗಂತ ಹೊರಟಿರುವ ನನ್ನ ಕಿರಿಯ ಮೈದುನ ಇಂಟ್ರು ಪಾಸ್ ಆಗಿ ಇನ್ನೊಬ್ಬ ಮೈದುನನಾದ ಜಮದಗ್ನಿ ಅವನೊಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿ ನನ್ನ ಗಂಡನ ಹಿರಿಮೆ ಗೌರವ ಅಮೂಲ್ಯವಾಗಿ ಉಳಿಬೇಕು ಅಂತ ಆ ದೇವರಲ್ಲಿ ಬೇಡ್ಕೊಂಡು ಬಂದೆ ಸ್ವಾಮಿ. ಮೆಚ್ಚಿದೆ ಶಬರಿ ನಿನ್ನ ಹೃದಯವಂತಿಕೆಯ ಮಾತಿಗೆ. ನೀನೇನೋ ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ, ಆದರೆ ಯಾಕೆ ಸ್ವಾಮಿ ಆದರೆ ಎಂಬ ಮಾತು ನಿಮ್ಮ ಬಾಯಿ? ತಂದೆ ತಾಯಿಗಳದ ತಪ್ಪಲೆಗಳಾದ ನನ್ನ ತಮ್ಮಂದಿರು ಜೀವಕ್ಕೆ ಜೀವ ಕೊಡುತ್ತಾ ಜೋಪಾನ ಮಾಡುತ್ತಾ ಬಂದಿದ್ದೇನೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ನಿಮ್ಮ ತಮ್ಮಂದಿರಂದ್ರ ಅಂದ್ರೆ ನನ್ನ ಮೈದುನರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ಈಗಲಾದ್ರೂ ಸಮಾಧಾನ ಆಯ್ತಾ ನಿಮ್ಮ ಮನಕ್ಕೆ? ಶಬರಿ, ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಮಮಕಾರ. ನೀನು ಬರೀ ನನ್ನ ಹೆಂಡತಿ ಅಲ್ಲ ಶಬರಿ, ಹೆಂಡತಿಯ ರೂಪದಲ್ಲಿ ಈ ಸತ್ಯವಂತನ ಕೈ ಹಿಡಿದ ಭಾಗ್ಯ ದೇವತೆ ಕಣೆ ನೀನು, ಭಾಗ್ಯ ದೇವತೆ. ಅಯ್ಯೋ ಸ್ವಾಮಿ, ನನ್ನನ್ನ ಅಷ್ಟೊಂದು ಹೊಗಳ್ಬೇಡಿ, ಹೊಗಳಿ ನನ್ನನ್ನ ಅಟ್ಟಕ್ಕೇರಿಸ್ಬಿಡಿ. ಅಷ್ಟೊಂದು ದೊಡ್ಡ ಗುಣದ ಹೆಣ್ಣು ನಾನಲ್ಲ. ತಾಯಿಯಾದವಳು ಮಕ್ಕಳನ್ನ ಹೇಗೆ ಸುಮಾರ್ಗ ತೋರಿಸ್ತಾಳೋ ಹಾಗೆ ನನ್ನ ಮೈದುನರಿಗೆ ಒಂದು ಒಳ್ಳೆಯ ಮಾರ್ಗವನ್ನ ತೋರಿಸ್ಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ ಅಷ್ಟೇ. ನಿನ್ನ ಪ್ರಯತ್ನಕ್ಕೆ ಸಫಲವಾಗಿ ನಿನ್ನ ಅಡಿದಾವರಲ್ಲಿ ನಡೆಯುತ್ತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ದೇಶದ ಹಂದರವಾಗಲಿ. ನಿಮ್ಮ ಆಶಾಗೋಪದ ಕನಸು ನನಸಾಗ್ಲಿ ಅಂತ ಮತ್ತೊಮ್ಮೆ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ ಸ್ವಾಮಿ. ಇದು ಬರೀ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ, ಬಾಳಿ ಬದುಕಬೇಕಾದ ನಮ್ಮಿಬ್ಬರ ತಮ್ಮಂದಿರು ಈ ಜಗದಲ್ಲಿ ಮಿಂಚಿ ಮಿನುಗುವ ತಾರೆಯಾಗಿ ಪರಿಶೋಧಿಸಲೆಂದು ಆ ಬಸವೇಶ್ವರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳಿ ಬಂದಿದ್ದೇನೆ. ಸ್ವಾಮಿ, ನೀವು ಆಡುವ ನುಡಿಯನ್ನ ಕೇಳಿದ್ರೆ ನನಗೆ ಸಾಗರದ ಅಲೆಗಳಂತೆ ಉಕ್ಕಿ ಬರ್ತಾ ಇದ್ದಾರೆ ನನ್ನ ಸಂತೋಷ. ಅದೇ ಸಂತೋಷದ ಸಮಯದಲ್ಲಿ ಹಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣಿದು ಕೋಗಿಲೆಯಂತೆ ಹಾಡಬಾರಿಯ ಒಂದು ಪ್ರೇಮಗೀತೆ